ಅಷ್ಟಕ್ಕೂ ನಡೆದಿರೋದಕ್ಕೆಲ್ಲ ಕೆಳಗಿಂದ ಮೇಲ್ವರೆಗೂ ಉರಿತಾ ಇದೆ. ಟಿವಿ ಆಫ್ ಮಾಡ್ಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಆಫ್ ಮಾಡು. ಇವಾಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಅಣ್ಣ. ಆ ಪೀಕೆ ಬಾಟ್ಲು ಕೇಳ್ದ ಅಂತ ಹೇಳಿ ಒಂದ್ ಬಿಯರ್ ಬಾಟ್ಲಿಗೋಸ್ಕರ ಎಲ್ಲ ನಿಜ ಹೇಳಿದ ಅಣ್ಣ. ಅದಕ್ಕೆ ಇಲ್ಲಿ ಕರ್ಕೊಂಬಂದ್ವಿ. ಲೈ, ಒಂದು ಬೀರ್ ಬಾಟ್ಲ್ ಎಷ್ಟೋ? 155 ರೂಪಾಯಿ ಅಣ್ಣ. ಪೇಟಿಎಂ ಮಾಡಿದ್ರೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. 155 ರೂಪಾಯಿ ಬೀರ್ ಬಾಟ್ಲು ಕೊಟ್ಟಿಲ್ಲ ಅಂತಾನೆ ಇದೆಲ್ಲ ನಡೆದಿರೋದು. ನನ್ನ ಹತ್ರ 100 ಕೋಟಿ ಹೊಡ್ಕೊಂಡೋದ್ನಲ್ಲ. ಹಲೋ ಮೇಯರ್ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ಪೂಜಿತ ಕೇಸ್ನ ವಾಪಸ್ ತಗೊಂಡಿದ್ದಾಳೆ. ಕೇಸ್ನ ಕ್ಲೋಸ್ ಮಾಡೋ ಟೈಮ್ ಬಂತು. ಕೇಸಲ್ಲೂ ಪ್ರೂವ್ ಸಿಕ್ಕಿದೆ. ಐ ಥಿಂಕ್ ಗೇಮ್ ಇಸ್ ಓವರ್. ಏನಾಯ್ತು? ಆಗೋಯ್ತು, ಎಲ್ಲ ಆಗೋಯ್ತು. ಒಂದು ಒಳ್ಳೆ ಯಾಗ ಮಾಡಿ ಪೀಕೆನ ಜೈಲಲ್ಲಿ ಇರೋ ಹಾಗೆ ಮಾಡಿದ್ರೆ ಒಂದು ಹೆಜ್ಜೆ ಕೂಡ ಆಚೆ ಹಿಡ್ದಾಗೆ ಆ ಒಂದು ಬಲೆಯಿಂದ ಹೇಗೋ ತಪ್ಪಿಸ್ಕೊಂಡು ಆಚೆ ಬಂದಿದ್ದಾನೆ. ಇದು ಹೇಗ್ ನಡೀತು ಅಲ್ವಾ? ನಾನ್ ಮುಂಚೆನೆ ಹೇಳಿದೀನಿ ತಾನೆ, ನಮ್ ಸ್ಟೈಲ್ ಎಲ್ಲ ಇದನ್ನೆಲ್ಲ ಮುಗ್ಸೋಣ ಅಂತ. ನೀನ್ ಕೇಳಿಲ್ಲ. ಸೆಂಟ್ರಲ್ ಮಾಡ್ತೀನಿ, ಸೈಡಲ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಹಾಳು ಮಾಡ್ದೆ. ಇವ್ನ್ ಬ್ಲೂಟೂತ್ ಹಾಕೊಂಡು ಲೆಫ್ಟಿಗೆ ಹೋಗಿ ರೈಟಿಗೆ ಹೋಗಿ ಅಂತ ಎಲ್ಲ ಹಾಳು ಮಾಡ್ದ. ನಿಮ್ಮಿಬ್ಬರನ್ನು ರಾಜಕೀಯ ನಾಯಕರನ್ನಾಗಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ನಡೆಯೋದಿಲ್ಲ ಅಂತ ಅರ್ಥ ಆಗ್ತಾ ಇದೆ. ರಾಜಕೀಯ ಮಾಡಬೇಕು ಅಂದ್ರೆ ರೌಡಿಸಂ ಸಪೋರ್ಟ್ ಕೂಡ ಬೇಕು ಅಂತ ಈಗ ಅರ್ಥ ಆಗ್ತಾ ಇದೆ. ಎಲ್ರನ್ನೂ ಈಗ ಬಿಗ್ಸ್ ಫ್ಯಾಕ್ಟರಿಗೆ ಕರ್ಕೊಂಡ್ ಬನ್ನಿ. ಬೇಗ ಹೋಗಿ ಬರ.